ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಏನಂದರೆ ಟಿ ವಿ ಪ್ರಾಬ್ಲಮ್ ಆಗಿದೆ ಮನೆಯಲ್ಲಿ ಇರೋದು. ಸೊ ಅದೇನಂದರೆ ನಿನ್ನೆ ಬ್ಯಾಕ್ಲೈಟ್ ಚೇಂಜ್ ಮಾಡ್ಕೊಂಬಂದಿದ್ದೆ. ಈ ಥರ ಆಗಿದೆ ನೋಡಿ. ಈ ಲೈನ್ ಕಾಣಿಸ್ತಾ ಇದೆಯಲ್ಲ, ಈ ಲೈನ್ ಏನಂದರೆ ಇದು ಟಿ ವಿ ಡಿಸ್ಪ್ಲೇ ಹೋಗಿಲ್ಲ. ಟಿ ವಿ ಡಿಸ್ಪ್ಲೇ ಚೆನ್ನಾಗಿದೆ, ಹಿಂದ್ಗಡೆ ಲೈಟು ಬ್ಯಾಕ್ಲೈಟ್ ಹೋಗಿತ್ತು. ಆ ಬ್ಯಾಕ್ಲೈಟ್ ಚೇಂಜ್ ಮಾಡ್ಸ್ಕೊಂಬಂದಿದ್ದೆ. ಬಟ್ ಅದೇನಂದರೆ ನಿನ್ನೆ ಅವನು ಗಮ್ ಟೇಪ್ ಹಾಕಿ ಅಣಿಸಿದ್ದ ಹಿಂದೆ ಇವತ್ತು ಅದು ಜರುಗಿದೆ. ಸೊ ಅದನ್ನ ತೆಗೆದುಬಿಟ್ಟು ಮತ್ತೆ ಕೂರ್ಸೋಣ. ಇದು ನೀವೇ ಚೇಂಜ್ ಮಾಡ್ಕೋಬೋದು ಬ್ಯಾಕ್ಲೈಟ್ ಮನೇಲೆ. ಏನಂದರೆ ಟಿ ವಿ ಫುಲ್ ಬ್ಲ್ಯಾಂಕ್ ಆಗಿರುತ್ತೆ, ಸೌಂಡ್ ಮಾತ್ರ ಬರ್ತಾ ಇರುತ್ತೆ, ಏನು ಪಿಕ್ಚರ್ ಕಾಣಿಸಲ್ಲ ನಿಮಗೆ. ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ ಹಿಂದ್ಗಡೆ ಬ್ಯಾಕ್ಲೈಟ್ ಹೋಗಿರುತ್ತೆ. ಆಲ್ಮೋಸ್ಟ್ LED ಟಿ ವಿದೆಲ್ಲ ಬ್ಯಾಕ್ಲೈಟ್ ಹೋಗೋದೇ ಜಾಸ್ತಿ. ಬೇರೆ ನಿಮ್ಗೆ ಏನಾರ ಬ್ಯಾಕ್ಲೈಟ್ ಚೆನ್ನಾಗಿದ್ದು ಏನಾರು ಡಿಸ್ಪ್ಲೇದು ಲೈನು ಆ ಥರ ಕಾಣಿಸ್ತಾ ಇತ್ತು ಅಂದರೆ ಅವಾಗ ಡಿಸ್ಪ್ಲೇ ಹೋಗಿರೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಎಲ್ಲ ಹೋಗಿರುತ್ತೆ ಆಲ್ಮೋಸ್ಟ್. ಬಟ್ ಇವಾಗ ನಂದು ಡಿಸ್ಪ್ಲೇ ಚೆನ್ನಾಗಿದೆ. ಇದು ಬ್ಯಾಕ್ಲೈಟ್ ಮಾತ್ರ ಹೋಗಿದೆ. ಬ್ಯಾಕ್ಲೈಟ್ ಹೋಗಿತ್ತು, ಅದು ಚೇಂಜ್ ಮಾಡಿಸ್ಕೊಂಬಂದಿದ್ದೀನಿ. ಇವಾಗ ಅದು ಗಮ್ ಎಲ್ಲ ಕಿತ್ಕೊಂಬಂದಿದೆ. ಒಳಗಡೆ ಒಂಥರ ಬಾಕ್ಸ್ ಟೈಪ್ ಇರುತ್ತೆ ಒಳಗಡೆ. ಅದಕ್ಕೆ ಪ್ಲೇನಾಗಿ ಮೊಬೈಲ್ ಇದ್ರ ಥರ ಫ್ಲ್ಯಾಟ್ ಆಗಿರಲ್ಲ. ಒಳಗಡೆ ಸ್ವಲ್ಪ ಹಿಂದ್ಗಡೆ ಡೂಮ್ ಇರುತ್ತೆ. ಆಲ್ಮೋಸ್ಟ್ ಒಂದು 2-3 ಇಂಚ್ ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪಲ್ಲಿ ಕೂರಿಸಿರ್ತಾರೆ ಇದನ್ನ. ಸೊ ಅದು ಜರಿ ಇದೆ. ಇವಾಗ ಅದನ್ನ ಫಿಕ್ಸ್ ಮಾಡೋಣ ಬನ್ನಿ, ಹೇಗಂತ ತೋರಿಸ್ತೀನಿ ನಾನು ನಿಮಗೆ. ನೀವು ಮನೆಯಲ್ಲೇ ಚೇಂಜ್ ಮಾಡ್ಕೋಬೋದು. ಆ ಬ್ಯಾಕ್ಲೈಟ್ ಸಿಗುತ್ತೆ ಮಾರ್ಕೆಟಲ್ಲಿ. ಸ್ವಲ್ಪ ಏನಂದರೆ ಕೇರ್ಫುಲ್ಲಾಗಿ ಓಪನ್ ಮಾಡ್ಕೋಬೇಕು ಅಷ್ಟೇ ಟಿ ವಿನ. ನೀವೆಲ್ಲಾದರೂ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈಸಿಯಾಗಿ. ಏನಂತ ಟೆಕ್ನಿಕಲ್ಲಾಗಿ ಅಂತ ಏನು ಬೇಕಾಗಿಲ್ಲ. ಬಟ್ ಏನಂದರೆ ಅದು ಬ್ಯಾಕ್ಲೈಟ್ ಇಶ್ಯೂನ ಅಂತ ಕನ್ಫರ್ಮ್ ಮಾಡ್ಕೋಬೇಕು ನೀವು ಫಸ್ಟ್. ಅದಾದಮೇಲೆ ಬಿಚ್ಚಬೇಕು. ಬನ್ನಿ ನೋಡೋಣ. ಓಕೆ, ಇವಾಗ ಕ್ಯಾಪು ರಿಮೂವ್ ಮಾಡಿದ್ದಾಯ್ತು. ಇವಾಗ ಇಲ್ಲಿ ಸ್ಕ್ರೂಗಳಿರ್ತವೆ ಈ ಬಜಲ್ ಬಿಚ್ಚೋಕ್ಕೆ, ಈ ಪ್ಲಾಸ್ಟಿಕ್ ಬಜಲ್. ಸೊ ಈ ಸ್ಕ್ರೂನ ಬಿಚ್ಬೇಕು ನೀವು ಇಲ್ಲೇ. ಬಟ್ ಇದನ್ನು ಟಚ್ ಮಾಡೋಂಗಿಲ್ಲ ನೀವು. ಇದು ವೆರಿ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇದೇ ಡಿಸ್ಪ್ಲೇ ಕನೆಕ್ಷನ್ ಆ್ಯಕ್ಚುಲಿ. ಈ ಸ್ಟ್ರಿಪ್ಪು ಇದನ್ನು ಚುಚ್ಚೋದಾಗಲಿ ಡ್ಯಾಮೇಜ್ ಮಾಡೋದಾಗಲಿ ಪ್ರೆಸ್ ಮಾಡೋದಾಗಲಿ ಮಾಡೋಂಗಿಲ್ಲ. ಯಾಕಂದರೆ ಇದು ಹೀಟಿಂಗಲ್ಲಿ ವಿತ್ ಗ್ಲೂಸ್ ಇದರಲ್ಲಿ ಅಂಟ್ಕೊಂಡಿರುತ್ತೆ ಅಷ್ಟೇ. ಅದರಿಂದ ಟ್ರಾನ್ಸ್ಫರ್ ಆಗುತ್ತೆ ಸಿಗ್ನಲ್ ಬೋರ್ಡಿಂದ ಇದಕ್ಕೆ. ಸೊ ನೀವೇನು ಟಚ್ ಮಾಡೋದು ಡ್ಯಾಮೇಜ್ ಮಾಡೋಂಗಿಲ್ಲ. ಡ್ಯಾಮೇಜ್ ಮಾಡಿದ್ರೆ ಡಿಸ್ಪ್ಲೇ ಲೈನು ಆಮೇಲೆ ಡಿಸ್ಪ್ಲೇ ಬ್ಲ್ಯಾಕ್ ಆಗೋದು ಇದರಿಂದನೇ ಬರೋದು ಪ್ರಾಬ್ಲಮ್ಮು. ಸೊ ಬನ್ನಿ ಇವಾಗ ಓಪನ್ ಮಾಡೋಣ. ಇದು ಫಸ್ಟ್ ಇದನ್ನು ಬಿಚ್ಕೊಳ್ಳಿ. ಕನೆಕ್ಷನ್ನು ಇದು LVDS ಕನೆಕ್ಷನ್ನು. ಇದು ಬೋರ್ಡಿಂದ ಇದಕ್ಕೆ ಬಂದಿರುತ್ತೆ. ಓಕೆ, ಇದು ಇಷ್ಟಿರುತ್ತೆ, ಫ್ರೀಯಾಗಿರುತ್ತೆ. ಇದು ಏನಂತ ಸ್ಕ್ರೂ ಏನೇ ಹಾಕಿರಲ್ಲ. ಸೊ ಇವಾಗ ಬಜಲ್ ಬಿಚ್ಚೋಣ. ಓಕೆ, ನಾನು ಹೇಳ್ಕೊಡ್ತೀನಿ ಹೇಗೆ ಬಿಚ್ಚೋದಂತ. ಬನ್ನಿ. ಇದು ಬಜಲ್ ಜಸ್ಟ್ ಫ್ರೇಮ್ ಥರ ಇರುತ್ತೆ. ಲಾಕ್ಗಳು ಇರ್ತವೆ ಇಲ್ಲಿ ಸುತ್ತಲೂ. ಇದು ಲಾಕ್ಗಳನ್ನು ಪುಷ್ ಮಾಡ್ಕೊಂಡು ಎತ್ತಿದ್ರೆ ಬಂದ್ಬಿಡುತ್ತೆ. ಈ ಥರ ಎಳಿಬೇಕು ಹಿಂದೆ. ಈ ಥರ ಎಳೆದ್ಬಿಟ್ಟು ಎತ್ಕೊಂಡ್ರೆ ಬರುತ್ತೆ ಇಷ್ಟೇ. ಸೊ ಇದರಲ್ಲಿ 2 ಶೀಟ್ ಇದೆ. ಒಂದು ಅಕ್ರಿಲಿಕ್ ಟೈಪ್, ಇನ್ನೊಂದು ನಾರ್ಮಲ್ ಶೀಟ್ ಇದೆ. ಸೊ ನೋಡಿ, ಇದು ಆ್ಯಕ್ಚುಲಿ ಟೇಪ್ ಹಾಕಿದಾನಿಲ್ಲ, ಆ ಟೇಪಿಂದ ಬಿಟ್ಕೊಂಡಿದೆ. ಸೊ ಇದು ಕನೆಕ್ಷನ್ನು. ಇದು ಯಾವುದೋ ಬಿಟ್ಕೊಂಡಿದೆ ಇಲ್ಲೊಂದು.
ಇದ್ರದ್ದು ಇದು ಆ್ಯಕ್ಚುಲಿ ಮುರಿದೋಗಿದೆ ಗೋಡೆ. ಸೊ ಅದನ್ನು ಇಲ್ಲಿ ಲಾಕ್ ಮಾಡೋಣ. ಇದೇನಕ್ಕಂದರೆ ಈ ಶೀಟ್ ಹಿಂದೆ ಹೋಗುತ್ತಲ್ಲ, ಆ ಸಪೋರ್ಟ್ಗೆ ಇದನ್ನು ಹಾಕಿದ್ದಾನೆ. ಒಂಥರ ನೋಡಿ ಅಕ್ರಲಿಕ್ ಒಂದು ಕಡ್ಡಿ ಮಾಡಿದ್ದಾನೆ. ಅದು ಹಿಂದ್ಗಡೆ ಪ್ರೆಸ್ ಮಾಡಿದ್ರೆ ಹಿಂದೆ ಹೋಗುತ್ತಲ್ಲ ಡಿಸ್ಪ್ಲೇ, ಅದು ಹೋಗ್ಬಾರ್ದಂತ ಇದಕ್ಕೆ ಸಪೋರ್ಟ್ ಇದೆ. ಸೊ ಇದನ್ನು ಅಂಟಿಸ್ಬೇಕಾ. ಸೊ ಇದು ಬಿದ್ದೋಗಿದೆ. ಸೊ ಇದು ಮುಂಚೆ ಏನತ್ತಂದರೆ, ಇದು ಮುಂಚೆ 6 LED ಇತ್ತು. 1 2 3 4 5 6 7 ಮುಂಚೆ 6 LED ಇತ್ತು. ಈ ಸರಿ 7 LED ಇದೆ. ಬಟ್ ಏನಾದ್ರು ಸ್ವಲ್ಪ ಕರೆಂಟ್ ಜಾಸ್ತಿ ತೊಗೊಳುತ್ತೆ ಬೋರ್ಡಿಂದ, ಬಟ್ ಏನು ಪ್ರಾಬ್ಲಮ್ ಇಲ್ಲ. ಅರೌಂಡ್ 6 ಇದ್ದರೆ ಒಂದು 17 ವೋಲ್ಟ್ಸ್ ತೊಗೊಳುತ್ತೆ, 7 ಇದ್ದರೆ ಅರೌಂಡ್ 20 ವೋಲ್ಟ್ಸ್ ತೊಗೊಳುತ್ತೆ, 21 ವೋಲ್ಟ್ಸ್. ಬಟ್ ಇದು 7 ಹಾಕಿದ್ದಾನೆ. ಆ್ಯಕ್ಚುಲಿ 6ದು ಸಿಗಲಿಲ್ಲ ನಿನ್ನೆ ಹೋದಾಗ, ಅದಕ್ಕೋಸ್ಕರ 7ರದ್ದು ಹಾಕಿದ್ದಾನೆ. ಹಾಗಾಗಿ ಇದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇದೆ ಮುಂಚೆಗಿಂತ ಟಿ ವಿ. ಇದು ಪ್ರಾಬ್ಲಮ್ ಏನು ಗೊತ್ತಾ, ಈ ಒಳಗಡೆ ಲಾಕಲ್ಲಿ ಹಾಕಿಲ್ಲ ಅವನು, ಅದು ಪ್ರಾಬ್ಲಮ್ ಆ್ಯಕ್ಚುಲಿ. ಅದು ಈ ಸರಿ ಹಾಕೋಣ ನಾವು. ಇದು ಲಾಕ್ ಸಿಸ್ಟಮ್ ಇದೆ, ಅವನು ಲಾಕ್ ಹಾಕಿಲ್ಲ. ಅದು ಸುಮ್ಮನೆ ಟೇಪ್ ಹಾಕಿ ಅಂಟಿಸಿದ್ದೇನೆ. ಅದೇನಂದರೆ ಹೀಟ್ಗೆ ಟಿ ವಿ ಹೀಟ್ ಆಗುತ್ತಲ್ಲ, LED ಇದು ಸ್ಟ್ರಿಪ್, ಇದು ಅಲ್ಯೂಮಿನಿಯಂ ಸ್ಟ್ರಿಪ್ ಹೀಟ್ ಆದಾಗ ಅದು ಬಿಟ್ಕೊಂಡ್ಬಿಟ್ಟಿದೆ ಗಮ್. ಇದು ಪ್ರಾಬ್ಲಮ್ಮು. ಸ್ಮಾಲ್ ಥಿಂಕ್ ನೀವು ನೋಡಿ ಇದನ್ನು ಮಾಡಬೇಕು. ಈ ಟಿ ವಿ ರಿಪೇರಿ ಕೊಟ್ಟಿರ್ತಾರಲ್ಲ, ಆ ಟೈಮಲ್ಲಿ ಸ್ವಲ್ಪ ಟೆಕ್ನಿಕಲ್ ಆಗಿ ಸ್ಟ್ಯಾಂಡರ್ಡ್ ಆಗಿದ್ದ ಅಂದರೆ ಹಾಕ್ತಾನೆ. ಇಲ್ಲಾಂದ್ರೆ ಇದೇ ಥರ ಪ್ರಾಬ್ಲಮ್ಗಳು, ಮತ್ತೆ ಬಿಚ್ಚಬೇಕು ಮತ್ತೆ ಹಾಕಬೇಕು ಈ ಥರ. ಅವನು ಏನು ಮಾಡಿದೆ ಅಂದರೆ ಪುಷ್ ಮಾಡಿಬಿಟ್ಟಿದ್ದಾನೆ ಹಿಂದ್ಗಡೆ. ಹಾಗಾಗಿ ಅದು ಹಿಂಗೆ ಪ್ರಾಬ್ಲಮ್ಗಳು. ಆ್ಯಕ್ಚುಲಿ 2 ತೆಗೆದುಬಿಡ್ತೀನಿ. 2 ತೆಗೆದು ಇನ್ನೊಂದು ಸಲ ಫಿಕ್ಸ್ ಮಾಡೋಣ. ಇದು ಆ್ಯಕ್ಚುಲಿ 7 LED ಇದೆ. ಇದು ಮುಂಚೆದ 6 LED ಇತ್ತು. ಸೊ ಅದು ಏನಂದ್ರೆ ಪ್ರಾಬ್ಲಮ್ ಏನಂದರೆ, ಈ ಶೀಟ್ ಹಿಂದ್ಗಡೆ ಇದನ್ನು ಹಾಕಿಬಿಟ್ಟು ಅಲ್ಯೂಮಿನಿಯಮ್ಗೆ ಇದನ್ನು ಹಾಕಿರ್ತಾರೆ ಹೀಟು ಟ್ರಾನ್ಸ್ಫರ್ ಆಗೋದಕ್ಕೆ. ಸೊ ಈ ಸರಿ ಆ್ಯಕ್ಚುಲಿ ಮೇಲೇನೆ ಹಾಕಿದ್ದಾನೆ. ಆ್ಯಕ್ಚುಲಿ ಅದು ಶೀಟ್ ಕಟ್ ಮಾಡ್ಬೇಕಾಯ್ತು. ನಾನು ಕಟ್ ಮಾಡಿಬಿಟ್ಟು ಅದಕ್ಕೆ ಅನಿಸಿದ್ರೆ ಸ್ವಲ್ಪ ಹೀಟು ಟ್ರಾನ್ಸ್ಫರ್ ಆಗಿರೋದು ಬಾಡಿಗೆ. ಸೊ ಓಕೆ ನೋಡೋಣ. ಈ ಥರ ಅನಿಸಿದೆ ನೋಡಿ. ಇದು ಆ್ಯಕ್ಚುಲಿ ಸಪೋರ್ಟ್ಗೆ, ಈ ಡಿಸ್ಪ್ಲೇ ಸಪೋರ್ಟ್ಗೆ ಹಿಂದ್ಗಡೆ ಪುಷ್ ಮಾಡಿದರೆ ಡಿಸ್ಪ್ಲೇ ಹೋಗಬಾರ್ದು ಅಂತ. ಓಕೆ, ಈ ಸರ 6 LED ಇದ್ದಿದ್ದು 7 LED ಹಾಕ್ಬೋದು. ಅವನ ಹತ್ರ ಇರಲಿಲ್ಲ ಅಂತ 7 LED ಹಾಕಿದ್ದಾನೆ. ಬಟ್ ಸೂಪರ್ ಬ್ರೈಟ್ನೆಸ್ ಇದೆ ನನಗೆ ಇವಾಗ ಟಿ ವಿ. ಮುಂಚೆ ಥರ ಸ್ವಲ್ಪ ಡಲ್ ಇತ್ತು, ಇವಾಗ ಬ್ರೈಟ್ನೆಸ್ ಸಿಕ್ಕಾಪಟ್ಟೆ ಇದೆ. ಒಳ್ಳೆ ಕಂಪ್ನಿದು ಹಾಕಿದ್ದಾನೆ ಇದು. ಇದನ್ನು ನಾ ಪೇ ಮಾಡಿದ್ದು ಅರೌಂಡ್ 2000 ರೂಪೀಸ್ ಪೇ ಮಾಡಿದ್ದೀನಿ ಇದಕ್ಕೆ. ಇವತ್ತು ಹೋಗ್ಬೋದು, ಅದು ತೊಗೊಂಡ್ರೆ ಸುಮ್ಮನೆ ಅಷ್ಟು ದೂರ ಯಾಕೆ ನನಗೆ ಐಡಿಯಾ ಇದೆಯಲ್ಲ. ನನಗೆ ಆ್ಯಕ್ಚುಲಿ ನಿನ್ನೆ ಇದು ಸಿಕ್ಕಿರಲಿಲ್ಲ ಲೈಟ್ ಸ್ಟ್ರಿಪ್. ಇದು ಸಿಗುತ್ತೆ ಮಾರ್ಕೆಟಲ್ಲಿ ನಿಮಗೆ 300 400 ಇರುತ್ತೆ. ನೀವತ್ತೊಂದು ನೀವು ಹಾಕ್ಬೋದು. ಜಸ್ಟ್ ಇಲ್ಲಿ ಕನೆಕ್ಷನ್ ಇದೆಯಲ್ಲ, ಈ ಜಸ್ಟ್ ಕನೆಕ್ಟ್ ಮಾಡೋದು. ಬಟ್ ಏನಂದರೆ ಫಾಲ್ಟ್ ಫೈಂಡಿಂಗ್ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ನೀವು ಕರೆಕ್ಟಾಗಿ ಫಾಲ್ಟ್ ಫೈಂಡ್ ಮಾಡಬೇಕು, ಅಂದ್ರೆ ನಿಮಗಿದು ರಿಪೇರಿ ಅದನ್ನು ಮಾಡೋಕ್ಕೆ ಈಸಿ. ಯಾಕಂದರೆ ಇಲ್ಲೆಲ್ಲ ಬಿಚ್ಚಿಬಿಟ್ಟು ಆಮೇಲೆ ನಿಮಗೆ ಅದು ವರ್ಕ್ ಆಗಿಲ್ಲ ಅಂದರೆ, ಬೇರೆ ಇಶ್ಯೂ ಇತ್ತಂದರೆ ಮತ್ತೆ ಹೆಡ್ಡೇಕ್ ಆಗುತ್ತೆ. ಸೊ ಅದು ಒಂದು ಕರೆಕ್ಟ್ ಮಾಡಿ ಬನ್ನಿ, ಫಿಕ್ಸ್ ಮಾಡೋಣ ವಾಪಸ್ಸು. ಸೊ ಇದನ್ನು ಕ್ಲೀನು ಮಾಡ್ಬೋದು ನೀವು. ಆ್ಯಕ್ಚುಲಿ ಶೀಟ್ಗಳನ್ನು ಏನಾದ್ರು ಡಸ್ಟ್ ಇದ್ದರೆ ಇದೇ ಥರ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೋದು. ನಾರ್ಮಲ್ ಪೇಪರಲ್ಲೇ ಕ್ಲೀನ್ ಮಾಡ್ಕೋಬೋದು ಈ ಥರ, ಏನು ಪ್ರಾಬ್ಲಮ್ ಇಲ್ಲ ಇದರಿಂದ. ಬಟ್ ವೆಟ್ ಕ್ಲಾತ್ ಯೂಸ್ ಮಾಡಬಾರ್ದು, ಡ್ರೈ ಕ್ಲಾತಲ್ಲೇ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಸಿಸ್ಟಮ್ ಇದ್ದಾವೆ.
ಲಾಕ್ ಸಿಸ್ಟಮಿಗೆ ಕರೆಕ್ಟಾಗಿ ಕೂತ್ಕೊಳ್ತದೆ, ಏನಂತ ತೊಂದರೆ ಇಲ್ಲ. ಏನಂದರೆ ಈ ಥರ ಶೀಟ್ಗಳನ್ನ ಹ್ಯಾಂಡ್ ಗ್ಲೌಸಲ್ಲಿ ಮ್ಯಾನೇಜ್ ಮಾಡಬೇಕು. ಸೊ ಹ್ಯಾಂಡ್ ಗ್ಲೌಸಲ್ಲಿ ಮ್ಯಾನೇಜ್ ಮಾಡಿದರೆ ಏನೋ ಫಿಂಗರ್ ಆ ಥರ ಬೀಳಲ್ಲ. ಆ್ಯಕ್ಚುಲಿ ಈ ಶೀಟಲ್ಲಿ ಫಿಂಗರ್ ಪ್ರಿಂಟ್ ಬೀಳುತ್ತೆ ನಮ್ಮದು. ಹಾಗಾಗಿ ಯಾವಾಗಲೂ ಗ್ಲೌಸ್ ಹಾಕ್ಕೊಂಡೆ ವರ್ಕ್ ಮಾಡಿ. ಓಕೆ, ಕ್ಲೀನ್ ಮಾಡಿದ್ದಾಯ್ತು. ಇವಾಗ ಇದು ಫಿಕ್ಸ್ ಮಾಡೋಣ. ಇವಾಗ ಫಸ್ಟ್ ಬಜಲ್ ಇದೆ. ಇದಕ್ಕೇನಂತ ಏನು ಟೆಕ್ನಿಕಲಾಗಿ ಏನಿಲ್ಲ, ಜಸ್ಟ್ ಲಾಕ್ಗಳಿರ್ತವೆ, ಆ ಲಾಕ್ ಕೂರಿಸಿದ್ರೆ ಸಾಕು. ಓಕೆ, ಇದು ಒಂದು ಕನೆಕ್ಷನ್ನು. ಇದು ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ನ ಈ ಥರ ಎತ್ತಿಬಿಟ್ಟು ಆಮೇಲೆ ಕೂರಿಸ್ಬೇಕು. ಇದು ಕೂರ್ಸೋವಾಗ ಭಾರಿ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಒಂದ್ಸಲ ಕಟ್ಟಾಯಿತು ಅಂದರೆ ಮತ್ತೆ ಕೂರೋದು ಕಷ್ಟ ಇದೆ. ಓಕೆನಾ? ಆಮೇಲೆ ಇದೊಂದು ಬ್ಲ್ಯಾಕ್ ಲೈನ್ ಇದೆಯಲ್ಲ, ಇದಕ್ಕೆ ಈ ಬ್ಲ್ಯಾಕ್ನೇ ಕರೆಕ್ಟಾಗಿ ಅದು ಪ್ಯಾರಲಲ್ ಆಗಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಏನು ಇರಬಾರ್ದು, ಯಾಕಂದ್ರೆ ಕನೆಕ್ಷನ್ ವಾಡಕ್ಕೆ ಕರೆಕ್ಟಾಗಿರಲ್ಲ. ಸೊ ಅದಕ್ಕೋಸ್ಕರ ಲೈನ್ ಕೊಟ್ಟಿರ್ತೇನೆ. ಆ ಲೈನು ಈ ಬ್ಲ್ಯಾಕ್ ಕನೆಕ್ಟ್ರಿಗೆ ಕ್ಯಾಪಿಗೆ ಎಕ್ಸಾಕ್ಟ್ ಆಗಿರ್ಬೇಕು. ಸೊ ಎಲ್ಲ ಆಗಿದೆ. ಇವಾಗ ಇದು ಬಟನ್ ಆಯಿತು. ಇಲ್ಲಿ ಸ್ಕ್ರೂಗಳಿದ್ದಾವೆ ಈ ಬಜಲ್ಗೆ, ಈ 4 ಇಲ್ಲಿ ಸ್ಕ್ರೂಗಳಿದ್ದಾವೆ. ಅವನ್ನ ಹಾಕಿಬಿಡೋಣ. ಹಾಕಿಬಿಟ್ಟು ಆನ್ ಮಾಡೋಣ ಟಿ ವಿ, ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆ, ಇದು ಸ್ಪೀಕರ್ ಕನೆಕ್ಷನ್. ರೈಟ್ ಲೈಟ್ ಲೆಫ್ಟ್ ಇರುತ್ತೆ. ಸೊ ಈಸಿ ಅಂತ ಏನು ಡಿಫಿಕಲ್ಟ್ ಇಲ್ಲ, ಜಸ್ಟ್ ಕನೆಕ್ಟರ್ ಅಷ್ಟು. ಲಾಕ್ ಸಿಸ್ಟಮ್ ಅದು ಈಸಿಯಾಗಿ ನಿಮಗೆ ಇದಾಗುತ್ತೆ ಹಾಕೋದಕ್ಕೆ ತೆಗಿಯೋದಕ್ಕೆ. ಇದು ಎಲೆಕ್ಟ್ರಿಕಲ್ ಕೇಬಲ್. ಇದು ಒಳಗೆ ಈ ಥರ ಪುಷ್ ಮಾಡಬೇಕಿಲ್ಲ, ಪುಷ್ ಮಾಡಿ
ನೀವು ಪುಷ್ ಮಾಡಿ ಇಲ್ಲೊಂದು ಟೇಪ್ ಇದೆ, ಆ ಟೇಪ್ ಥ್ರೂ ಆಡೆ ತೊಗೊಂಡು ಇಲ್ಲಿ ಸಿಸ್ಟಮ್ ಇದೆ, ಇದಕ್ಕೆ ಹಾಕಿಬಿಟ್ರೆ ಮುಗೀತು. ಓಕೆ, ಇಷ್ಟು ಕೆಲಸ ಇದೆ. ನಿಮ್ಗೆ ಹೇಗೆ ಬ್ಯಾಕ್ಲೈಟ್ ಹೋಗಿದೆ ಅಂತ ಗೊತ್ತಾಗೋದಂದರೆ ಇದು ಆ್ಯಕ್ಚುಲಿ ಬ್ಯಾಕ್ಲೈಟ್ ಕನೆಕ್ಷನ್. ಈ ವೈರ್ ನಿಮ್ಗೆ ಇಲ್ಲೇನಾದ್ರು ವೋಲ್ಟೇಜ್ ಬರ್ತಾ ಇದೆ, 18 to 20 volts ವೋಲ್ಟೇಜ್ ಬರ್ತಾ ಇದೆ ಅಂದರೆ, ಬರ್ತಾ ಇದ್ರೂ ಲೈಟ್ ಆನ್ ಆಗ್ತಾ ಇಲ್ಲ ಅಂದರೆ ನಿಮಗೆ LED ಲೈಟ್ ಹೋಗಿದೆ ಅಂತ ಅರ್ಥ. ಇಲ್ಲೇನಾರ ವೋಲ್ಟೇಜ್ ಬರಲಿ ಅಂದರೆ ಈ ಬೋರ್ಡಲ್ಲಿ ಏನಾರು ಇಶ್ಯೂ ಇರುತ್ತೆ. ಸೊ ಇದ್ರ ಒಳಗಡೆ ಒಂದು LED ಹೋದ್ರೂ ಆನ್ ಆಗೋದಿಲ್ಲ, ಅದರಲ್ಲಿ ಒಂದು LED ಹೋದ್ರೂ ಆನ್ ಆಗೋದಿಲ್ಲ. ಓಕೆ, ಅದು ಒಂದು ತಿಳ್ಕೊಳ್ಳಿ ನೀವು. ಒಂದು LED ಹೋದ್ರೂ ಒಂದು ಕಂಪ್ಲೀಟ್ ಸ್ಟ್ರಿಪ್ಪೇ ಕನೆಕ್ಷನ್ ಲಾಸ್ ಆಗುತ್ತೆ. ಸೊ ಆ ಥರ ಒಂದು ಟೆಕ್ನಾಲಜಿ ಡಿಫ್ರೆಂಟ್ ಟಿ ವಿಯಲ್ಲಿ ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಒಂದೊಂದರಲ್ಲಿ ಒಂದೇ LED ಹೋದ್ರೂ ಇನ್ನೂ ಉಳ್ಕಿದ್ದು ಆನ್ ಆಗ್ತಾ ಇರುತ್ತೆ, ಯಾಕಂದ್ರೆ ಅವೆಲ್ಲ ಸಮ್ ಸೀರೀಸ್ ಕನೆಕ್ಷನ್ ಇಲ್ಲ ಪ್ಯಾರಲಲ್ ಕನೆಕ್ಷನ್ ಆ ಥರ ಮಾಡಿರ್ತಾರೆ. ಸೊ ಇದರಲ್ಲಿ ಆ ಥರ ಎಲ್ಲ ಒಂದು LED ಹೋಗಿದ್ರು ಫುಲ್ ಸಟ್ಟೇ ಚೇಂಜ್ ಮಾಡಬೇಕು. ಇದು VU TV ಇದು. ಓಕೆ, ಇವಾಗ ಆನ್ ಮಾಡೋಣ. ಓಕೆ, ಈಗ ರೆಡಿ ಆಯಿತು ನೋಡಿ. ಇವಾಗ ಹಿಂಗೆ ಕಾಣಿಸ್ತಾ ಇದೆ ಫಿನಿಶಿಂಗ್, ಫುಲ್ ಪ್ಲೇನ್ ಆಗಿದೆ ಅಲ್ವಾ. ಮುಂಚೆ ಏನಾಗಿದೆ ಅಂದರೆ ಇಲ್ಲಿ ಕೆಳಗಡೆ ಇರೋ LED ಗಮ್ಮಾಗಿ ಕಾಣಿಸಿದ್ನಲ್ಲ, ಅದು ಸ್ವಲ್ಪ ಜರುಗಿತ್ತು ಈ ಥರ ಕ್ಲಾಸ್ ಲೈನಲ್ಲಿ ಮುಂದೆ ಬಂದಿತ್ತದು. ಸೊ ನಿಮಗೆ LED ಕಾಣಿಸ್ತಾಯಿತ್ತು, ಇವಾಗ ಕ್ಲೀನಾಗಿದೆ. ಸೊ ಈ ಥರ ಅಷ್ಟೇ, ಇನ್ನೇನಿಲ್ಲ. ಬ್ಯಾಕ್ಲೈಟ್ ಚೇಂಜ್ ಮಾಡೋದು ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಸ್ವಲ್ಪ ಟೆಕ್ನಿಕಲ್ ಆಗಿ ತೆಗಿ ಮಾಡಬೇಕು, ಬಟ್ ಡಿಸ್ಪ್ಲೇ ಮಾತ್ರ ವೆರಿ ಕೇರ್ಫುಲ್ಲಾಗಿ ತೆಗಿಬೇಕಲ್ಲ. ಯಾಕಂದ್ರೆ ತೆಗಿಯೋವಾಗ ಎಲ್ಲೆಲ್ಲಿ ಲಾಕ್ಗಳು ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಓಪನ್ ಮಾಡಬೇಕು ಯಾವಾಗಲ್ಲ. ಹಾಗಾಗಿ ಸೊ ಇದು ಸಕ್ಸಸ್ ಆಯ್ತು ಇವಾಗ. ಸೊ ಅವನೇನು ಮಾಡಿದ ಅಂದರೆ ಲಾಕ್ ಹಾಕಿರಲಿಲ್ಲ, ಅದೇ ಅಲ್ಯೂಮಿನಿಯಮ್ದು ಲಾಕ್ ಇದೆ, ಕ್ಲ್ಯಾಂಪ್ ಇರುತ್ತೆ. ಆ ಕ್ಲ್ಯಾಂಪನ್ನ ಒಳಗಡೆಯಿಂದ ಸಿಗಿಸ್ಬೇಕು, ಸ್ಲೈಡ್ ಮಾಡ್ಬೇಕು ಅದನ್ನು LED ಸ್ಟ್ರಿಪ್ನ. ಸೊ ಅವನೇನು ಮಾಡಿದ ಅಂದರೆ ಜಸ್ಟ್ ಗಮ್ ಟೇಪ್ ಹಾಕಿ ಹಾಗೆ ಕೂರಿಸ್ಬಿಟ್ಟಿದ್ದಾನೆ. ಅದೇನಾಯಿತು, ಹೀಟ್ಗೆ ಬಂದುಬಿಟ್ಟಿದೆ ಆಚೆ. ಸೊ ಇವಾಗ ನಾನು ಒಳಗಡೆ ಅದು ಕ್ಲ್ಯಾಂಪೆಲ್ಲ ತೆಗೆದುಬಿಟ್ಟು ಮತ್ತು ಅದರೊಳಗೆ ಕೂರಿಸಿ ಹಾಕಿದ್ದೀನಿ. ಇವಾಗ ನೋಡಿ ಕ್ಲೀನಾಗಿ ಆಯಿತು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಮತ್ತು ನೆಕ್ಸ್ಟ್ LED ಹೋಗೋವರೆಗೆ LED ಹೋಗುತ್ತೋ ಏನೋ ಬೋರ್ಡ್ ಹೋಗುತ್ತೋ ಗೊತ್ತಿಲ್ಲ. ಸೊ ಇದಂತೂ ವರ್ಕ್ ಆಯ್ತು ಇವಾಗ. ಈಗ ಆಲ್ರೆಡಿ ತೊಗೊಂಡೆ 7 years ಆಯ್ತಿದೆ. ಚೆನ್ನಾಗಿ ಬಂದಿದೆ ಕಂಪ್ನಿ, VU ಕಂಪ್ನಿ ಇದೆ. ಸೂಪರ್ ಆಗಿದೆ. ಬ್ರೈಟ್ನೆಸ್ ಜಾಸ್ತಿ ಐತೆ ನನಗೆ ಮುಂಚೆಗಿಂತ. ಸೊ ಕ್ಲಾರಿಟಿ ಚೆನ್ನಾಗಿ ಬರ್ತೀವ, ನನಗೆ ಇನ್ನೂ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇದೆ. 7 LED ಹಾಕಿದ್ದೀನಲ್ಲ, ಬಟ್ ಅದಕ್ಕೋಸ್ಕರ ನೀವು ಇನ್ನೂ LED ಹಾಕ್ಬೋದು ಅಂದರೆ ಆಗಲ್ಲ, ಯಾಕಂದರೆ ಕರೆಂಟ್ ರೇಟಿಂಗ್ ಜಾಸ್ತಿ ಆಗುತ್ತೆ. ಅವಾಗ ಬೋರ್ಡಲ್ಲಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಈಗ 1 LED ಇದು 3 volts ಆ್ಯಕ್ಚುಲಿ. 3 volts ಅಂದರೆ ಇದು ಜಾಸ್ತಿ ಆಗಿದೆ. 6 volts ಜಾಸ್ತಿ ಆಗಿದೆ ಆ್ಯಕ್ಚುಲಿ ಇವಾಗ. ಒಂದೊಂದು LED ಒಂದೊಂದು ಲೈನಲ್ಲಿ ಅಂದರೆ 6 volts ಜಾಸ್ತಿ ಆಗಿದೆ. ಸೊ ಅದೊಂದು ಕೇರ್ಫುಲ್ಲಾಗಿ ನೋಡಿ. ಆಮೇಲೆ ನೀವು ಯಾವುದೇ TV ಆಯಿತು 4-5 yearsಗೆ ಬಿಚ್ಚಿ ಆ್ಯಕ್ಚುಲಿ ಬೋರ್ಡ್ ಚೆಕ್ ಮಾಡ್ತಾ ಇರ್ಬೇಕು. ಏನಕ್ಕಂದರೆ ಒಳಗಡೆ ಕೆಪಾಸಿಟಿಗಳು ಊದ್ಕೊಂಡಿರ್ತವೆ, ಅದರಿಂದ ನಿಮ್ಮ ಬೋರ್ಡ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದನೇ ಜಾಸ್ತಿ ಆ್ಯಕ್ಚುಲಿ ಹಾಳಾಗೋದು ಬೋರ್ಡ್ಗಳು. ಕೆಪಾಸಿಟಿಗಳು ಅವಾಗವಾಗ 1, 2, 3 ವರ್ಷ 3 ವರ್ಷ 4 ವರ್ಷ ಆ ಥರ ಬಿಚ್ಚಿ ತೋರಿಸಿದಾಗ ಅದೇನಂದರೆ ಕೆಪಾಸಿಟ್ರ್ ಏನಾದ್ರು ಊದ್ಕೊಡಿತ್ತಂದರೆ ರೀಪ್ಲೇಸ್ ಮಾಡಿದರೆ ಮತ್ತೆ ಲೈಫ್ ಬರುತ್ತೆ ನಿಮಗೆ. TV ಆಮೇಲೆ ಯಾವುದೇ ಎಲೆಕ್ಟ್ರಾನಿಕ್ಸ್ ಆಯಿತು ಲೈಫ್ ಬರುತ್ತೆ. ಆ್ಯಕ್ಚುಲಿ ಕೆಪಾಸಿಟ್ರ್ ಊದ್ಕೊಳ್ಳೋದ್ರಿಂದಲೇ ಜಾಸ್ತಿ ಹೋಗೋದು ಎಲೆಕ್ಟ್ರಾನಿಕ್ಸ್ಗಳು. ಏನಾರು ಲೀಕೇಜು ಇಲ್ಲ ಓವರ್ ಕರೆಂಟ್ ಪಾಸ್ ಆಗುತ್ತೆ ಕೆಪಾಸಿಟಿಗಳಿಂದ. ಹಾಗಾಗಿ ಪಕ್ಕದಲ್ಲಿರೋ ICಗಳು ಏನಾಗುತ್ತೆ ಅಂದರೆ ಈ ಪ್ರೊಸೆಸರ್ ಆಯಿತು IC ಆಯಿತು ಅದರಿಂದ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನೋಡ್ತಾ ಇರೋದು TVದ. ಸೊ ಇವಾಗ ಆಲ್ರೆಡಿ ನಾನು ಆ್ಯಕ್ಚುಲಿ ಇದರಲ್ಲಿ 2 ಕೆಪಾಸಿಟರ್ ಊದ್ಕೊಂಡಿತ್ತು, ಅದನ್ನು ರೀಪ್ಲೇಸ್ ಮಾಡಿದ್ದೀನಿ. ಯಾವುದೋ 470 ಮೈಕ್ರೋಫ್ಯಾರಡ್ 25 volts, 470 ಮೈಕ್ರೋಫ್ಯಾರಡ್ 25 volts 2 ಕೆಪಾಸಿಟರ್ ಊದ್ಕೊಂಡಿತ್ತು. ಅದು ಪವರ್ ಸೆಕ್ಷನಲ್ಲಿ ಇರುತ್ತೆ. ಸೊ ಅದನ್ನು ರೀಪ್ಲೇಸ್ ಮಾಡಿದ್ದೀನಿ. ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ನನಗೆ. ಆ್ಯಕ್ಚುಲಿ ಕೆಪಾಸಿಟರ್ ಊದ್ಕೊಳ್ಳೋದ್ರಿಂದ ನಿಮಗೆ ಕ್ಲಾರಿಟಿ ಕಡಿಮೆ ಆಗುತ್ತೆ, ಬ್ರೈಟ್ನೆಸ್ ಕಡಿಮೆ ಆಗುತ್ತೆ, ಅದರಿಂದನೂ ಇರುತ್ತೆ. ಆಮೇಲೆ ವಾಯ್ಸ್ ರಿಲೇಟೆಡ್, ಸೌಂಡ್ ರಿಲೇಟೆಡ್ ಎಲ್ಲ ಅದರ ಕೆಪಾಸಿಟ್ರಿಂದನೇ ನಿಮಗೆ ಪ್ರಾಬ್ಲಮ್ಗಳು ಕೊಡೋದು. ನಿಮಗೇನಾರು ವಾಯ್ಸ್ ಸೌಂಡ್ ಕಡಿಮೆ ಬರ್ತಾಯಿತ್ತು ಇಲ್ಲ ಸೌಂಡಲ್ಲಿ ವೋಲ್ಟೇಜ್ ಸಾಕಾಗ್ತಿಲ್ಲ ಅಂದರೆ ಈ ಕೆಪಾಸಿಟ್ರಿಂದನೇ ಪ್ರಾಬ್ಲಮ್ ಇರುತ್ತೆ. ಅದನ್ನ ಚೇಂಜ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಅವಾಗ ತೋರಿಸ್ತಾ ಇರಿ. ಓಕೆ, ಬಾಯ್. ಎಲ್ಲ ಕ್ಲೀನಾಗಿ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ, ಕ್ಲೀನಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಯಾರಿಗಾದರೂ ಮನೆಯಲ್ಲೇ ಇಂಟ್ರೆಸ್ಟ್ ಇರೋರಿಗೆ, ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಇರೋರಿಗೆ ಶೇರ್ ಮಾಡಿ ಈ ಥರ ಮಾಡ್ಬೋದಂತ. ಸೊ ಇದು ಆ್ಯಕ್ಚುಲಿ VU TVದು, ಬೇರೆ TVದು ಬೇರೆ ಬೇರೆ ಥರ ಇರುತ್ತೆ. ಅದನ್ನು ಸ್ವಲ್ಪ ನೋಡಿ ಓಪನ್ ಮಾಡಿ. ಆ್ಯಕ್ಚುಲಿ ನಂದು VU ಬ್ರ್ಯಾಂಡಲ್ಲಿ 32 inch ಇದೆ. ಇದರಲ್ಲಿ ಏನಾರು ಇದೇ ಮಾಡಲ್ ಏನಾರು ಬಿಚ್ಚೋಗಿದ್ರೆ ಈ ಸೇಮ್ ಇಷ್ಟು ಈಸಿ ಇದೆ ಬಿಚ್ಚೋದು ಅಂತ, ಏನು ಡಿಫಿಕಲ್ಟ್ ಇಲ್ಲ. ಓಕೆ, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಬಾಯ್.